ಹರೇ ಶ್ರೀನಿವಾಸ ಜಯತಿ ಹರೇರಚಿಂತ್ಯ ಸರ್ವದೇವೈಕವಂದ್ಯ ಪರಮಗುರುರಭೀಷ್ಟ ವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ನೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜ ನಯನೋಸೌ ಶ್ರೀಪತಿರ್ಮಾನದೋ ನಃ ಜಯತ್ಯಜೋ ಅಖಂಡ ಗುಣೋರುಮಂಡಲಃ ಸದೋದಿತೋ ಜ್ಞಾನಮರೀಚಿಮಾಲಿ ಸ್ವಭಕ್ತಹಾರ್ದೋಚ್ಚತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರಃ ಜಯತ್ಯಜೋ ಅಕ್ಷೀಣ ಸುಖಾತ್ಮ ಬಿಂಬ ಸ್ವೈಶ್ವರ್ಯ ಕಾಂತಿ ಪ್ರತತ ಸದೋದಿತಃ ಸ್ವಭಕ್ತ ಸಂತಾಪ ದುರಿಷ್ಟ ಹಂತ ರಾಮಾವತಾರೋ ಹರಿರೀಶ ಚಂದ್ರಮಃ ಜೈತ್ಯ ಸಂಖ್ಯೋರು ಬಲಾಂಬುಪೂರೋ ಗುಣೋಚ್ಚರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀಭಿರಾಪ್ಯಃ ಕೃಷ್ಣಾವತಾರೋ ಹರಿರೇಕ ಸಾಗರಃ ಯದಿತಂ ತವ ಭಕ್ತಾನಾಂ ಅಸ್ಮಾಕಂ ನೃಹರೇ ಹರೇ ತದಾಶು ಕಾರ್ಯಂ ಕಾರ್ಯಜ್ಞ ಪ್ರಳಯರ್ಕಾಯಿತ ಪ್ರಭಾ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು. ನಾವು ಹರಿಕಥಾಮೃತ ಸಾರದಲ್ಲಿ ವಿಭೂತಿ ಸಂಧಿಯಲ್ಲಿ 24 ಪದ್ಯಗಳಾಯಿತು. ಇವಾಗ 25ನೇ ಪದ್ಯ ಹೇಳ್ತಾ ಇದ್ದಾರೆ. ಈ ಪದ್ಯದಲ್ಲಿ ಹಿಂದೆ ನಮಗೆ ದೇಹವನ್ನ ಒಂದು ಪಟ್ಟಣ, ಒಂದು ನಗರ ಇತ್ಯಾದಿ ಆ ಚಿಂತನೆ ಎಲ್ಲ ಮಾಡ್ತಾ ಬಂದಿದ್ದೀವಿ. ಇವಾಗ ಇದು ಬರೀ ಪಟ್ಟಣ, ಅರಮನೆ, ನಗರ ಮಾತ್ರ ಇಲ್ಲ, ಇದು ಚಲಿಸುವ ಒಂದು ವಾಹನವೂ ಹೌದು ಅಂತ ಹಿಂದಿನ ಪದ್ಯದಲ್ಲಿ ರಥೋತ್ಸವ ನಾವು ನೋಡ್ತೀವಿ. ಈ ರಥೋತ್ಸವ ಎಂಬುದು ಹೊರಗೆ ನಾವು ನೋಡ್ತೀವಿ. ಈ ರಥೋತ್ಸವಕ್ಕೆ ನಾವು ಹೋಗದೇ ಇದ್ರೂ ಈ ದೇಹವನ್ನೇ ರಥ ಅಂತ ಚಿಂತನೆ ಮಾಡಬೇಕು ಅಂತ ಹಿಂದಿನ ಪದ್ಯದಲ್ಲಿ ರಥದ ಜೊತೆಯಲ್ಲಿ ರಥದ ಲಕ್ಷಣ ಈ ದೇಹದಲ್ಲಿ ಇದೆ ಅಂತ ಹೇಳಿ, ಈ ರಥದಲ್ಲಿ ಯಾರು ರಥಿಕ, ಇಬ್ರು ಬೇಕು. ಮೇನ್ ಆಗಿ ಒಂದು ರಥಿಕ ಬೇಕು, ಒಬ್ಬ ಸಾರಥಿ ಬೇಕು. ಯಾರು ರಥಿಕ ಅಂದ್ರೆ ಯಜಮಾನ, ಅಲ್ಲಿ ಒಳಗೆ ಕೂತಿರುವವನು ಯಾರು, ಡ್ರೈವರ್ ಯಾರು ಅಂತ. ಸೊ ಈ ಪದ್ಯದಲ್ಲಿ ಅದನ್ನ ಹೀಗೆ ಹೇಳ್ತಾ ಇದ್ದಾರೆ. 25ನೇ ಪದ್ಯ. ಮಾತರಿಶ್ವನು ದೇಹರಥದೊಳು ಸೂತನಾಹಿಗ ಸರ್ವಕಾಲದಿ ಶ್ರೀತರುಣಿ ವಲ್ಲಭರತಿಕನೆಂದರಿದು ನಿತ್ಯದಲ್ಲಿ ಪ್ರೀತಿಯಿಂದಲಿ ಪೋಷಿಸುತ್ತವ ತಾತಪಾದಿಗಳಿಂದಲ ವಿರತ ಈತನುವಿನೊಳು ಮಮತೆ ಬಿಟ್ಟವ ನವನೆ ಮಹಾಯೋಗಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಏನು ಈ ರಥದಲ್ಲಿ ಯಾರು ಸಾರಥಿ, ಯಾರು ಯಜಮಾನ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ನೋಡಿ, ವ್ಯತ್ಯಾಸ ಬರುತ್ತೆ ನಮಗೆ. ಮಹಾಭಾರತದಲ್ಲಿ ಅರ್ಜುನ ರಥಿಕ, ಸಾರಥಿ ಮಾಡಿದ್ದು ಕೃಷ್ಣದೇವರು. ಆದರೆ ಈ ರಥ ಈ ದೇಹದಲ್ಲಿ ಉಲ್ಟಾ ಆಗಿದೆ. ಈ ದೇಹದಲ್ಲಿ ಸಾರಥಿ ಮಾಡುವನು ಮಾತರಿಶ್ವ ಅಂತ ಹೇಳ್ತಾ ಇದ್ದಾರೆ. ಮಾತರಿಶ್ವ ದೇಹ ರಥದೊಳು ಸೂತ ಅಂದ್ರೆ ಸಾರಥಿಯಾಗಿದ್ದಾನೆ. ಲಕ್ಷ್ಮೀನಾರಾಯಣರೇ ಇಲ್ಲಿ ಆ ಒಂದು ರಥಿಕ ಯಜಮಾನರಾಗಿದ್ದಾರೆ ಅಂತ ಹೇಳ್ತಾರೆ. ಇನ್ನೊಂದು ಕಡೆನ ನಮ್ಗೆ ಬರುತ್ತೆ. ಇನ್ನೊಂದು ಕಡೆ ಹೇಳುವಾಗ ಆ ಒಂದು ತ್ರಿಪುರಾಸುರರ ವಧ ಆದಾಗ ಅಲ್ಲಿ ಬ್ರಹ್ಮದೇವರು ಸಾರಥ್ಯ ಮಾಡಿದ್ರು, ರುದ್ರದೇವರು ಒಳಗೆ ಕೂತಿದ್ರು. ಆದರೆ ದೇಹರಥದಲ್ಲಿ ಇದು ಉಲ್ಟಾವಾಗಿದಲ್ಲ ಅಂತ ಹೇಳಿದಾಗ ಇಲ್ಲಿ ವ್ಯತ್ಯಾಸ ಇದೆ. ಏನು ಅಂದ್ರೆ ಅದು ಯುದ್ಧದ ರಥ. ಯುದ್ಧದಲ್ಲಿ ಅದು ಮಹಾಭಾರತ ಆ ಒಂದು ಯುದ್ಧಗಳಲ್ಲಿ ಒಂದು ಧರ್ಮಯುದ್ಧದಲ್ಲಿ ಸಾರಥಿಯ ನೈಪುಣ್ಯ, ಸಾರಥಿ ಗೆಟ್ಸ್ ಮಚ್ ಮೋರ್ ಇಂಪಾರ್ಟೆನ್ಸ್ ಅಲ್ಲಿ. ಯಾಕೆ ಅಂದ್ರೆ ಈ ಅರ್ಜುನನ ಇದರಲ್ಲಿ ಹೇಳುವಾಗ ನೋಡಿದ್ರೆ ಅರ್ಜುನನಿಗೆ ಎಷ್ಟು ಅಪಾಯಗಳು ಬರುತ್ತೆ.
ಎಷ್ಟೆಷ್ಟು ಶಕ್ತಿಯಾಯುಧ ಇತ್ಯಾದಿ ಎಲ್ಲ ಬಂದಾಗೆ ಅಶ್ವತ್ಥಾಮನು ಹಾಕ್ತಾನೆ, ಮತ್ತು ಶಕ್ತಿಯಾಯುಧವನ್ನ ಕರ್ಣನು ಹಾಕುವಾಗ ಕೃಷ್ಣ ಆ ರಥವನ್ನ ಅಂತರಿಕ್ಷಕ್ಕೆ ಅಥವಾ ಕೆಳಗೆ ಭೂಮಿಗೆ 5 ಅಂಗುಲ ಕೆಳಗೆ ಹೋಗುವಂತೆ ಅದನ್ನ ಆಂಟಿಸಿಪೇಟ್ ಮಾಡಿ ಎಲ್ಲ ರೀತಿಯು ಪರಿತಃ ಎಲ್ಲ ದಿಕ್ಕಲ್ಲೂ ಮೇಲೆ ಕೆಳಗೆ ಸುತ್ತಲೂ ಎಲ್ಲದಿಂದಲೂ ಅರ್ಜುನನನ್ನ ರಕ್ಷಣೆ ಮಾಡ್ತಾನೆ. ಹಾಗೇನೆ ಬ್ರಹ್ಮದೇವರು ರುದ್ರನ್ನ ರಕ್ಷಣೆ ಮಾಡ್ತಾನೆ. ಆ ಯುದ್ಧ, ಅದು ಧರ್ಮ ಯುದ್ಧ ಮಾಡಲಿಕ್ಕೆ, ಅದು ಎಸ್ಪೆಷಲಿ ಅಷ್ಟು ದುಷ್ಟ ಶಕ್ತಿಗಳು ಎಲ್ಲವೂ ಸೇರಿ ಬಂದಾಗೆ ಆ ಕೃಷ್ಣನಂತೆ ಬ್ರಹ್ಮದೇವರಂತೆ ಸಾರಥಿಗಳು ಬೇಕು. ಈ ರಥ ಹಾಗಲ್ಲ. ಈ ರಥ ಏನು ಅಂದ್ರೆ ದೇವರ ವಿಹಾರಕ್ಕಾಗಿ ಇರುವಂಥದ್ದು. ಈ ರಥದಲ್ಲಿ ಕುಳಿತ ಇಲ್ಲಿ ದ ಕಾಂಟೆಕ್ಸ್ಟ್ ಇಟ್ ಸೆಲ್ಫ್ ಇಸ್ ಡಿಫರೆಂಟ್. ಇಲ್ಲಿ ಯಾವುದಕ್ಕೆ ಬಳಸ್ತೀವಿ, ಇದೂ ಒಂದು ಧರ್ಮ ಯುದ್ಧವೇ, ಆದ್ರೂ ಇಲ್ಲಿ ಹೇಳಿರುವಂತ ಕಾಂಟೆಕ್ಸ್ಟ್ ಬಂದು ದ ಓನರ್, ದೇವರನ್ನ. ಯಾಕೆಂದ್ರೆ ಇವಾಗ ನೋಡಿ, ರಥೋತ್ಸವದಲ್ಲಿ ಯಾರನ್ನ ನೋಡ್ತೀವಿ, ದ ಸಾರಥಿ ಇಸ್ ನಾಟ್ ಇಂಪಾರ್ಟೆಂಟ್. ಅಲ್ಲಿ ರಥದಲ್ಲಿ ಕುಳಿತಿರುವಂತ ದೇವರ ದರ್ಶನಕ್ಕೆ ಹೋಗ್ತೀವಿ. ಸೊ ಒಳಗೆ ಇರುವವನು ಮುಖ್ಯ ಆಗ್ತಾನೆ. ಅದಕ್ಕೆ ಇಲ್ಲಿ ಒಳಗೆ ಇರುವವನು ಲಕ್ಷ್ಮೀನಾರಾಯಣ ಸಾರಥ್ಯ ಮಾಡೋದು. ಇಲ್ಲಿ ಸಾರಥ್ಯದೂ ಇಂಪಾರ್ಟೆನ್ಸ್ ಇದೆ. ಸಾರಥಿನೂ ಬೇಕು, ಒಳ್ಳೆ ಸಾರಥಿನೂ ಬೇಕು. ಒಳ್ಳೆ ಸಾರಥಿಯನ್ನ ನಡೆಸುವಂತ, ಅವನಿಗೆ ಪ್ರೇರಣೆ ಕೊಟ್ಟು ಅಲ್ಲಿ ವಿರಾಜಮಾನನಾಗಿರುವಂತವನು ಯಜಮಾನ, ಅದೂ ಬೇಕು. ಸೊ ಭಗವಂತನೇ ಇಲ್ಲಿ ಯಜಮಾನ, ಹೂ ಈಸ್ ದ ಓನರ್. ಅದೇ ಕಾಂಟೆಕ್ಸ್ಟ್ ನೋಡ್ತಾ ಬಂದಿದೆ. ಸೊ ಇಲ್ಲಿ ಹೇಳೋ ರಥಿಕ ಅಂದ್ರೆ ಅವನೇ ಯಜಮಾನನಾಗಿದ್ದಾನೆ. ಶಿ ಈಸ್ ಆಲ್ ಕಂಟ್ರೋಲರ್, ಅವನ ಒಳಗೆ ಇದ್ದಾನೆ. ಯಾಕೆ? ದಿಸ್ ರಥ ಬಿಲಾಂಗ್ಸ್ ಟು ಹೂಮ್, ಅವನೇ ಯಜಮಾನನಾಗ್ತಾನೆ. ಸೊ ಅವನು ಒಳಗೆ ಕೂತಿದ್ದಾನೆ ಅಂತ ಇದನ್ನ ಹೇಳ್ತಾರೆ. ಸೊ ಈ ರಥ ಇಸ್ ಡಿಫರೆಂಟ್. ರಥ ಅಂದ್ರೆ ಹಿಂದೆ ನೋಡಿದ್ದೀವಿ, ರ ಅಂತ ಈ ಕಾಂಟೆಕ್ಸ್ಟ್ ನೋಡಿದಾಗ, ರ ಅಂದ್ರೆ ಆ ಒಂದು ವಿಹಾರ, ಆ ವಿಹಾರಕ್ಕೆ ರ ಶಬ್ದವನ್ನ ಬಳಸಿ ಕ್ರೀಡೆ ಮಾಡುವವನು. ಸೊ ಥ ಅಂದ್ರೆ ಅಲ್ಲಿ ಕುಳಿತಿರುವವನು, ಕ್ರೀಡೆಗಾಗಿ ಇಲ್ಲಿ ಕೂತಿದ್ದಾನೆ. ದೇವರಿಗೆ ಎಲ್ಲವೂ ಆನಂದದಿಂದ ಅವನು ಮಾಡುತ್ತಾನೆ. ಆ ಒಂದು ದುಃಖಿಯಾದವನು ಯಾವ ಕೆಲಸ, ಇಂಥ ಒಂದು ಮಹತ್ತರವಾದ ಸೃಷ್ಟಿ ಇದು ದೇಹ ರಥ ಅಂದ್ರೆ ಒಬ್ಬೊಬ್ಬರ ಚೇತನರು, ಎಸ್ಪೆಷಲಿ ಮನುಷ್ಯರ ಅದಲ್ಲಿ ಕೂತು ಎಲ್ಲವನ್ನೂ, ಎಲ್ಲ ಕಾರ್ಯ, ಸೃಷ್ಟಿಯಾದ ಎಲ್ಲ ಕಾರ್ಯವನ್ನು ಮಾಡಿಸಬೇಕು, ನಡೆಸಬೇಕು. ಈ ರಥವನ್ನ ಆ ಗುರಿಯ ಮುಟ್ಟುವಂತೆ ಮಾಡಬೇಕು. ಸೊ ಈ ರಥಿಕ ಸ್ವಯಂ ಭಗವಂತನೇ ಆಗ್ತಾನೆ, ಅವನೇ ಹೀಸವನು. ಅದೇ ರಥೋತ್ಸವದಲ್ಲಿ ಮುಖ್ಯವಾದದ್ದು. ನಾವು ರಥೋತ್ಸವಕ್ಕೆ ಹೋದಾಗ ಯಾರು ಅದನ್ನ, ಆ ರಥದಲ್ಲಿ VIP ಯಾರು ಅಂತ ನಾವು ತಿಳಿಯುತ್ತೀವಿ. ಹಾಗೇನೆ ಈ ರಥವು ಇದು ಚಲಿಸುತ್ತ, ಇಲ್ಲಿ ನಿಂತು ಮಾಡಿಸುವವನು ಭಗವಂತ. ಐ ಆಮ್ ನಾಟ್ ದ ಓನರ್, ಹಿ ಈಸ್ ದ ಓನರ್. ಇದನ್ನು ನಡೆಸುವವನು ಯಾರು? ವಾಯುದೇವರು. ಮುಖ್ಯಪ್ರಾಣನಲ್ಲಿನೂ ಭಗವಂತನೇ ಇದ್ದಾನೆ. ಮುಖ್ಯಪ್ರಾಣನಲ್ಲಿ ನಿಂತು ಭಗವಂತ ಈ ರಥವನ್ನ ನಡೆಸ್ತಾ ಇದ್ದಾನೆ. ಸೊ ಹೀಗೆ ಆ ಒಂದು ರಥ ಯಾರು, ಸಾರಥಿ ಯಾರು ಅಂತ ತಿಳಿದು, ಇವಾಗ ನೆಕ್ಸ್ಟ್ ಬಂದು ಏನ್ ಹೇಳ್ತಾರ, ಮಾತರಿಶ್ವ. ಇವನನ್ನ ವಾಯುದೇವರು ಅಂತ ಹೇಳದೆ ಮಾತರಿಶ್ವ, ಅದು ಹಿಂದೆ ನೋಡಿದೀವಿ. ಮಾತರಿಶ್ವ ಅಂತ ಹೇಳುವ ಮೂಲಕವಾಗ ಎಲ್ಲವೂ ಗೊತ್ತಿರೋನು. ಮಾತರಿ ಅಂದ್ರೆ ವೇದಗಳಲ್ಲಿ ಸಂಚಾರ ಮಾಡುತ್ತಾ ತಿಳಿಯುತ್ತಾ ಅದನ್ನ ನಮಗೆ ತಿಳಿಸಿ ಕೊಡುತ್ತಾ ಇರೋನು. ಸೊ ದ ಸಾರಥಿ, ಅಲ್ಲಿನೂ ನೋಡಿದಾಗ ಸಾರಥಿ ಶುಡ್ ಬಿ ವೆರಿ ವೆರಿ ಕೇಪಬಲ್ ಅಂತ ನಾವು ನೋಡಿದೀವಿ. ಅರ್ಜುನನಿಗೆ ಕೃಷ್ಣ ಹೇಗೆ ಸಾರಥಿ, ಇಲ್ಲಿನೂ ಮಾತರಿಶ್ವನಲ್ಲಿ ಭಗವಂತನೇ ನಿಂತು ಡೈರೆಕ್ಟ್ ಆಗಿ ಪ್ರೇರಣೆ ಕೊಟ್ಟು ಅದನ್ನ ನಡೆಸ್ತಾನೆ. ಸೊ ಈ ನಮ್ಮ ದೇಹದಲ್ಲಿ ನಡೆಸುವುದಕ್ಕೆ, ಈ ರಥವನ್ನ ನಡೆಸಲಿಕ್ಕೆ ಇದು ದೇವರ ಪೂಜೆ ಅಂತ ತನ್ನಲ್ಲಿ ಕುಳಿತ ಯಜಮಾನನಿಗಾಗಿ ಸೇವೆ ಮಾಡುತ್ತಾ ಇದ್ದಾನೆ ಮುಖ್ಯ ಪ್ರಾಣ. ಅವನ ಶ್ವಾಸದಿಂದ ಅವನು ನಮಗೆ ಆ ಶ್ವಾಸ ಶಕ್ತಿ,
ಅದನ್ನು ಕೊಟ್ಟು ಪ್ರಾಣವನ್ನ ಕೊಟ್ಟು ಅವನು ನಡೆಸ್ತಾ ಇದ್ದಾನೆ. ಸೊ ಅವನೇ ಸಾರಥಿ ಅಂತ, ಅವನನ್ನೇ ಸೂತ ಅಂತ ಸಾರಥಿ ಅಂತ ಇದನ್ನ ಚಿಂತನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇದು ಹೇಳಿ ಇಲ್ಲಿ ಇನ್ನೊಂದು ಪ್ರಶ್ನೆನೂ ಬರಬಹುದು. ಏನು ಪ್ರಶ್ನೆ ಅಂದ್ರೆ, ಇಲ್ಲಿ ಏನು ಹೇಳ್ತಾರೆ, ಕೆಲವು ಕಡೆ ನಾವು ನೋಡ್ತೀವಿ, ಇದು ಉಪನಿಷತ್ತುಗಳು ಆರು ಪುರಾಣಗಳಲ್ಲಿ ಕೇಳಿದಾಗೆ ಅಲ್ಲಿ ಯಾರನ್ನ ಸಾರಥಿ ಅಂತ ಹೇಳ್ತಾರೆ, ಬುದ್ಧಿ ಸಾರಥಿ, ಮನಸ್ಸು ಸಾರಥಿ, ಬುದ್ಧಿ ಸಾರಥಿ ಅಂತ ಹೇಳ್ತಾರೆ. ಇಲ್ಲಿ ಬುದ್ಧಿ ಅಂದ್ರೆ ಉಮಾದೇವಿ ಇತ್ಯಾದಿ, ಉಮಾದೇವಿಯನ್ನ ಸಾರಥಿ ಅಂತ ಹೇಳ್ತಾರೆ. ಬುದ್ಧಿ ನಿಯಮನ ಮಾಡಬೇಕು, ಕಂಟ್ರೋಲ್ ಮಾಡಬೇಕು ಅಂತ. ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಇಲ್ಲಿ ಹೇಳೋದು ವಾಯುದೇವರನ್ನ ಸಾರಥಿ ಅಂತ ಹೇಳ್ತಾರಲ್ಲ. ಅಂದ್ರೆ ವಾಯುದೇವರು ಆ ಬುದ್ಧಿ ಅಂತ ಹೇಳಿದಾಗೆ ಬುದ್ಧಿ ನಿಶ್ಚಯ ಮಾಡತ್ತ. ಬುದ್ಧಿ ಹೀಗೆ ಹಾಗೆ ಅಂತ ಡೌಟ್ ಬಂದಾಗೆ ಬುದ್ಧಿ ಎಂಬುದು, ಅದು ಹಿಂದೆ ನೋಡಿದ್ದೀವಿ, ಮನಸ್ಸಿನ ಪ್ರಭೇದಗಳು ಅಂತ ಹೇಳಿದ್ದಾಗೆ ಮನಸ್ಸು ಇಚ್ಛೆ ಮಾಡತ್ತ, ಬುದ್ಧಿ ಡಿಸೈಡ್ ಮಾಡತ್ತ. ರೈಟು ಇರಬಹುದು, ರಾಂಗು ಇರಬಹುದು. ದೇರ್ ಇಸ್ ಅ ಥರ್ಡ್ ಕೈಂಡ್. ಏನು ಥರ್ಡ್ ಕೈಂಡ್? ರೈಟ್ ಇರಬಹುದು, ಆದರೆ ಅದು ದೇವರ ಪರವಾಗಿದೆಯೋ ಇಲ್ಲವೋ ಎಂಬುದು ಮುಖ್ಯ ಆಗತ್ತೆ. ದೇವರು ಪರವಾಗಿ ಅಂದ್ರೆ ಬುದ್ಧಿ ನಿರ್ಣಯ ಮಾಡತ್ತ. ನಿರ್ಣಯ ಮಾಡಿ ಅದು ಚಿತ್ತಕ್ಕೆ ಹೋದಾಗ, ಚಿತ್ತ ಈಸ್ ದ ಮೆಮರಿ, ಅನುಭವದಿಂದ ಬರೋದು. ಆ ಒಂದು ಅನುಭವದಿಂದ ದೇವರಿದ್ದಾನೆ, ದೇವರು ಪ್ರಕಾರ ಆಗತ್ತಂತ ದೇವರ ಆ ಕಾರ್ಯಗಳಲ್ಲಿ ಚಿಂತನೆ ಮಾಡುವುದು, ಅದು ಚಿತ್ತದ ಕೆಲಸ ಆಗತ್ತ. ಸೊ ಆ ಚಿತ್ತದಲ್ಲಿ ಹೋಗಿ ಆ ಒಂದು ದೇವರ ಒಳ್ಳೆ ಕಾರ್ಯ ಮಾಡಿದ್ರು, ನಾವು ಯಾರಿಗೋ ಉಪಕಾರ ಮಾಡ್ತೀವಿ, ಅದು ಒಳ್ಳೆ ಕಾರ್ಯ. ಬುದ್ಧಿ ಹೇಳುತ್ತೆ, ಅವನಿಗೆ ಪಾಪ, ಅವನಿಗೆ ಹಸಿದು ಬಂದಿದ್ದಾನೆ, ಅವನಿಗೆ ಏನಾದ್ರು ಕೊಡಬೇಕು ಅಂತ ಒಳ್ಳೆ ಬುದ್ಧಿ ಬರುತ್ತೆ. ಇದು ಒಳ್ಳೆ ಬುದ್ಧಿ. ಆದರೆ ಅದು ಬುದ್ಧಿ ಮಾಡತ್ತೆ. ಆದರೆ ಮನಸ್ಸಲ್ಲಿ ಥಾಟ್ ಫ್ಲಾಶಸ್ ಫ್ರಮ್ ಅವರ್ ಮೆಮರಿ. ಈ ಒಳ್ಳೆ ಬುದ್ಧಿ ನನಗೆ ಹೇಗೆ ಬಂತು? ಆ ಬುದ್ಧಿಯನ್ನು ದೇವರು ಕೊಡಬೇಕು. ದೇವರು ಒಳಗೆ ಇದ್ದು ಅವನಿಗೆ ಕೊಡು, ಉಪಕಾರ ಮಾಡು. ಈ ಪ್ರೇರಣೆ, ಇನ್ನರ್ ವಾಯ್ಸ್ ಅಂತ ಹೇಳ್ತೀವಿ, ಈ ಪ್ರೇರಣೆಯನ್ನ ದೇವರು ನನಗೆ ಮಾಡಿಸಿದ್ದಾನೆ. ದೇವರು ಮಾಡಿಸೋದು ಹೇಗೆ? ಈ ದೇಹದಲ್ಲಿ ಪ್ರಾಣಶಕ್ತಿ ಇದ್ರನೇ ಮಾಡಿಸಕ್ಕಾಗತ್ತೆ. ಸೊ ವಾಯುದೇವರ ಮೂಲಕ ಮಾಡಿಸಿದ್ದಾನೆ. ಈ ಒಳ್ಳೆ ಬುದ್ಧಿಯನ್ನೇ ನನಗೆ ಕೊಟ್ಟಿದ್ದಾನೆ ಈ ಭಗವಂತ. ಕೊಟ್ಟು ಅವನ ಆ ಶಕ್ತಿಯನ್ನು ಅವನೇ ಕೊಟ್ಟು ಮಾಡಿಸ್ತಾ ಇದ್ದಾನೆ. ಈ ರೀತಿಯಾಗಿ ಬರೋದು ಅದು ಚಿತ್ತದ ಕೆಲಸ. ಆ ಚಿತ್ತ, ಸೊ ಚಿತ್ತಕ್ಕೆ ಯಾರ ಅಭಿಮಾನಿಗಳು ಅಂದ್ರೆ ವಾಯುದೇವರೇ ಆಗ್ತಾನೆ. ಸೊ ಅದಕ್ಕೆ ಇಲ್ಲಿ ವಾಯುದೇವರನ್ನ ಮುಖ್ಯ ಸಾರಥಿ ಅಂತ ಹೇಳಿದ್ದಾರೆ. ಆ ಭಗವಂತನ ಕಡೆಗೆ ಕೊಂಡೊಯ್ಯೋರು ನಮ್ಮನ್ನ ಮುಖ್ಯ ಪ್ರಾಣ. ಸೊ ಆ ರೀತಿಯಲ್ಲಿ ಇಲ್ಲಿ ಮುಖ್ಯ ಪ್ರಾಣರನ್ನ, ವಾಯುದೇವರನ್ನ ಮಾತರಿಶ್ವ, ಅದಕ್ಕೆ ಮಾತರಿಶ್ವ ಅಂತ ಕರೆದು ಅವರು ಮಾತರಿಶ್ವ ನಮ್ಮನ್ನ ಕರ್ಮಗಳನ್ನೆಲ್ಲ ದೇವರಿಗೆ ಸಮರ್ಪಣೆ ಮಾಡಿಸುತ್ತಾನ ಅಂತ ನಾವು ಕೇಳಿದ್ದೀವಿ. ಸೊ ಆ ರೀತಿಯಿಂದ ನಮ್ಮನ್ನ ಕರ್ಕೊಂಡು ಹೋಗ್ತಾನೆ. ಸೊ ಅದಕ್ಕೆ ಇನ್ನೊಂದು ಪುರಂದರದಾಸರ ಉಗಾಭೋಗಗಳು ಇದೆ. ಸತ್ಕರ್ಮಗಳ ನಡೆಸಿ ಸುಜ್ಞಾನ ಮತಿ ಇತ್ತು ಗತಿ ಪಾಲಿಸುವ ನಮ್ಮ ಪವಮಾನನು ಅಂತ. ಅಲ್ಲಿ ಸುಜ್ಞಾನ ಮತಿ ಇತ್ತು, ಸುಜ್ಞಾನ ಬರಬೇಕಂದ್ರೆ ಅದು ನಮಗೆ ದೇವರ ಪರವಾಗಿ ಸುಜ್ಞಾನ ನಮಗೆ ಬರಬೇಕು ಅಂದ್ರೆ ಅದು ಚಿತ್ತದಿಂದ ಬರುತ್ತೆ. ಬುದ್ಧಿ ಹೌದು. ಆ ಸುಬುದ್ಧಿ ಬರಬೇಕಂದ್ರೆ ಆ ಸುಜ್ಞಾನದಕ್ಕೆ ಸು ಅಂತ ಸೇರಿಸ್ತೀವಿ. ಆ ದೇವರ ಪರವಾಗಿ ಸುಬುದ್ಧಿಯಿಂದ ಸುಜ್ಞಾನ ಬರಬೇಕಂದ್ರೆ ಅದು ಚಿತ್ತದ ಕೆಲಸ, ಬುದ್ಧಿಯ ಕೆಲಸ ಅಲ್ಲ, ಚಿತ್ತದಲ್ಲಿ ಅದು ರಿಜಿಸ್ಟರ್ ಆಗಿರ್ಬೇಕು ಅವರಲ್ಲಿ. ಅದು ವಾಯುದೇವರು. ಸೊ ಆ ರೀತಿಯಿಂದಲೂ ವಾಯುದೇವರು ಸಾರಥಿ ಅಂತ ಹೇಳಿದ್ದು ಸಮರ್ಥವೇ ಆಗಿದೆ ಅಂತ ವ್ಯಾಖ್ಯಾನಕಾರರು ಇದನ್ನ ಉಲ್ಲೇಖ ಮಾಡಿದ್ದಾರೆ. ಸೊ ಹೀಗೆ ಆ ಒಂದು ಮಾತರಿಶ್ವ ಈ ದೇಹರಥದೊಳು ಸೂತನಾಗಿ ಈ ಸಾರಥ್ಯ ಯಾವಾಗೆಲ್ಲ ಮಾಡ್ತಾ ಇದ್ದಾರೆ ಅವರು. ಈ ದೇಹದಲ್ಲಿ ಸಾರಥ್ಯ ಕಂಟಿನ್ಯೂ ಸರ್ವಕಾಲದಲ್ಲಿ ಅಂತ ಹೇಳ್ತಾರೆ. ಎಲ್ಲ ಕಾಲದಲ್ಲಿನೂ
ಮಾಡ್ತಾನೆ ಇರ್ತಾರೆ ಅವರು ಅಂತ ಅದಕ್ಕೆ ಹೇಳ್ತಾರೆ. ಏನು ಎಲ್ಲ ಕಾಲ ಸರ್ವಕಾಲ ಅಂದ್ರೆ ಎಲ್ಲ ಅವಸ್ಥೆಯಲ್ಲೂ ಸಾರಥಿ ಏನ್ ಮಾಡ್ತಾನೆ, ಸಾರಥಿ ರಕ್ಷಣೆಯನ್ನ ಮಾಡುವಂತ ಕೆಲಸ ಅವನದು. ಸೊ ಇವರು ರಕ್ಷಣೆಯನ್ನು ಯಾವಾಗ ಮಾಡ್ತಾರ, ನಮ್ಮ ಜಾಗೃತ ಅವಸ್ಥೆಯಲ್ಲಿ ಮಾಡ್ತಾ ಇರ್ತಾರೆ. ನಮ್ಗೆ ಒಂದು ಸ್ವಪ್ನಾವಸ್ಥೆ ಮತ್ತು ಗಾಢ ನಿದ್ರೆಯಲ್ಲಿ ಮೈ ಮೇಲೆ ನಮಗೆ ಎಚ್ಚರನೇ ಇರೋದಿಲ್ಲ, ಆವಾಗಲೂ ಈ ದೇಹ ರಕ್ಷಣೆಯನ್ನ ಮಾಡ್ತಾರೆ. ದೇಹದಲ್ಲಿ ಎಲ್ಲ ಅವಯವಗಳು ಸರಿಯಾಗಿ ಎಲ್ಲ ಆಗುವಂತೆ ಅವರು ಮಾಡ್ತಾನೆ ಇದ್ದಾರೆ. ಅವರು ಎಷ್ಟು ದಿವಸ ಈ ರಥದಲ್ಲಿ ಕುಳಿತಿದ್ದಾರೋ ಅಷ್ಟು ದಿವಸ ಇಲ್ಲಿ ಪ್ರಾಣ ಉಳಿಯುತ್ತೆ, ಆಫ್ಟರ್ ದಟ್ ಇಲ್ಲ. ಸೊ ಅದಕ್ಕೆ ಹೇಳ್ತಾ ಇದ್ದಾರೆ, ಸೂತನಾಗಿಹ ಸರ್ವಕಾಲದಲ್ಲಿ. ಇದು ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ, ಇದು ನನ್ನದು ಅದಕ್ಕೆ ಕೊನೆಯಲ್ಲಿ ಹೇಳ್ತಾರೆ ನನ್ನದು ಅಂತ. ಈ ದೇಹದಲ್ಲಿ ನಾವು ಒಮ್ಮತೆ ಇರುತ್ತೆ, ವ್ಯವಹಾರದಲ್ಲಿ ನನ್ನ ದೇಹ ಅಂತ ಹೇಳ್ತೀವಿ, ನನ್ನ ದೇಹ ಅಂತ ಹೇಳ್ತಾ ಇರ್ತೀವಿ, ಬಟ್ ಆಕ್ಚುಲಿ ಇದು ಯಾರದು ಅಂತ ತಿಳಿದಾಗ ನಮಗೆ ಅವರ ಆ ಒಂದು ದೇವರು, ವಾಯುದೇವರು, ಇತರ ದೇವತೆಗಳು ಮಾಡುವ ಉಪಕಾರದ ಸ್ಮರಣೆ ಮಾತ್ರ ಅಲ್ಲ, ಇದು ಐ ಆಮ್ ನಾಟ್ ದ ಓನರ್ ಆಫ್ ದಿಸ್ ಬಾಡಿ ಅಂತ ಬರುತ್ತೆ. ಅದನ್ನ ನೆಕ್ಸ್ಟ್ ಹೇಳ್ತಾ ಇದ್ದಾರೆ, ಸೂತನಾಗಿ ಸರ್ವಕಾಲದಲ್ಲಿನೂ ಸೂತನಾಗಿದ್ದಾನೆ. ಆಮೇಲೆ ಈ ಸರ್ವಕಾಲದಲ್ಲಿ ಎಂಬುದು ನೆಕ್ಸ್ಟಿಗೆ ಸೇರಿಸ್ಕೋಬೇಕು. ಇವ ಸೂತನಾದ ಅಂದ್ರೆ ಸಾರಥಿ. ರಥಿಕನ ಯಾರು, ಈ ದೇಹದ ಓನರ್ ಯಾರು ಅಂದ್ರೆ ಹೇಳ್ತಾರೆ, ಶ್ರೀತರುಣಿ ವಲ್ಲಭ ರಥಿಕನೆಂದರಿತು. ಇದನ್ನ ಅರಿತು ಅಂತಾರೆ. ಅರಿತು ಅಂದ್ರೆ ಚಂದಾಗಿ ತಿಳ್ಕೋಬೇಕು. ಯಾರು ಓನರ್, ಹೂ ಓನ್ಸ್ ದಿಸ್ ಬಾಡಿ, ಎವರಿ ಸಿಂಗಲ್ ಬಾಡಿ. ಹಿಂದೆ ನೋಡಿದ್ದೀವಿ, ಒಂದೊಂದು ದೇಹದಲ್ಲಿ ಎಷ್ಟೆಷ್ಟು ಅವಯವಗಳು ಒಂದೊಂದು ನೋಡ್ತಾ ಬಂದಿದ್ದೀವಿ. ಇದು ಅವನ ಉರುಪರಾಕ್ರಮನ ಅರಮನೆ ಅಂತ ಹೇಳಿದ್ದಾರೆ, ಅರವೇ ದೂರನದು ಅಂತ ಹೇಳಿದ್ದಾರೆ. ಅದೇ ಈ ರಥವು ಹಾಗೆ. ಈ ಚಲಿಸುವ ಈ ರಥ ನಮಗೆ ಈ ದುಃಖದಿಂದ ಪಾರು ಮಾಡಿ, ಅದೇ ಹೇಳ್ತಾರಲ್ಲ ಅಸತೋಮ ಸದ್ಗಮಯ, ಅದು ಇದೆ. ದುಃಖದಿಂದ ನಮ್ಮನ್ನ ಪಾರು ಮಾಡಿ ಸುಖದ ಕಡೆ ನಮ್ಮನ್ನ ಕೊಂಡೊಯ್ಯುವ ರಥವೂ ಆಗತ್ತೆ ಇದು ಅಂತ. ಸೊ ಹೀಗೆ ಈ ರಥ ಇದರಲ್ಲಿ ಯಾರು ಮುಖ್ಯವಾಗಿದ್ದಾರೆ ಈ ರಥದಲ್ಲಿ ಅಂತ ಹೇಳಿದಾಗೆ, ಶ್ರೀತರುಣಿ ವಲ್ಲಭ. ಶ್ರೀತರುಣಿ ಅಂತ ಅಲ್ಲೇ ಫಸ್ಟ್ ನಮ್ಗೆ ನೋಡಿದ್ದೀವಿ, 5ನೇ ಸಂಧಿಯಲ್ಲಿ ಫಸ್ಟ್ ಶ್ರೀತರುಣಿ ಅಂತ ಹೇಳಿದೆ. ಶ್ರೀತರುಣಿ ಲಕ್ಷ್ಮೀದೇವಿ. ತರು ಅಂತ ಹೇಳುವಾಗೆ ಮೇಲಕ್ಕೆ ಹೋಗುವಂಥದ್ದು. ಒಂದು ಲಕ್ಷ್ಮೀದೇವಿ ಒಂದು ತಾಯಿ ಮಗುವನ್ನ ಅಂದ ಒಳ್ಳೆ ಉತ್ತಮ ಗತಿಗೆ ಒಯ್ಯುತ್ತಾಳೆ. ಹಾಗೇನೆ ಲಕ್ಷ್ಮೀದೇವಿ ದೇಹ ಎಲ್ಲವನ್ನು ಕೊಟ್ಟು ಶ್ರೀತರುಣಿಯನ್ನ ಆಳುವವನು ವಲ್ಲಭ, ಓನರ್. ಲಕ್ಷ್ಮಿಯನ್ನೂ ಕಂಟ್ರೋಲ್ ಮಾಡುವಂತ ನಾರಾಯಣ. ಸೊ ಶ್ರೀ ಜೊತೆಯಲ್ಲಿ ಲಕ್ಷ್ಮಿ ಯಾರಲ್ಲಿ ಆಶ್ರಯ ಪಟ್ಟಿದ್ದಾಳೋ ಅವನು ಶ್ರೀತರುಣಿ ವಲ್ಲಭ, ಅವನೇ ರಥಿಕ. ಲಕ್ಷ್ಮೀನಾರಾಯಣರು ಇಬ್ಬರನ್ನು ನಾವು ಈ ರಥದಲ್ಲಿ ಅವರೇ ಕುಳಿತಿದ್ದಾರೆ, ಇದನ್ನ ನಾವು ನೋಡಬೇಕು ಅಂತ. ಸೊ ಅದನ್ನ ಹೇಳ್ತಾರೆ, ಶ್ರೀತರುಣಿ ವಲ್ಲಭ ಇವನೇ ಉತ್ಸವ ಮೂರ್ತಿ. ಈ ರಥದಲ್ಲಿ ಉತ್ಸವ ಮೂರ್ತಿ ಲಕ್ಷ್ಮೀ ಸಹಿತವಾದಂತ ನಾರಾಯಣನೇ ಉತ್ಸವ ಮೂರ್ತಿಯಾಗೆ ನಿಂತಿದ್ದಾನೆ. ಅವನ ನೇತೃತ್ವದಲ್ಲಿ ವಾಯುದೇವರು ಈ ಒಂದು ನಮ್ಮಲ್ಲಿ ನಿಂತು ಎಲ್ಲವನ್ನು ಈ ಕರ್ಮಗಳನ್ನೆಲ್ಲ ಮಾಡುತ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಶ್ರೀತರುಣಿ ವಲ್ಲಭ ರಥಿಕನೆಂದರಿತು ನಿತ್ಯವೂ ಏನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನಿತ್ಯವೂ ಇದನ್ನ ನಾವು ರಕ್ಷಣೆ ಮಾಡಬೇಕು. ಇಲ್ಲಿ ಮುಖ್ಯವಾಗಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ದೇಹಕ್ಕೆ ನಾವು ಏನೇನೋ ಅನೇಕ ರೀತಿಯಿಂದ ಸಾಧನೆ ಮಾಡ್ತೀವಿ ಅಂತ ನಾವು ಹೊರಡಕ್ ಮುಂಚೆ ಈ ರಥ ಇದು ಒಂದು ದೇವರ ಪ್ರಸಾದ. ನಾವು ಏನ್ ಮಾಡ್ತೀವಿ, ದೇವರ ಪ್ರಸಾದ ಅದನ್ನು ಯಾವ ರೀತಿಯಿಂದ ದೇವರ ಪ್ರಸಾದ ಅನೇಕ ಮುಖದಿಂದ ಬರುತ್ತೆ. ಆ 2 ಕೈಯಿಂದ ಪ್ರಸಾದ ನಾವು ತಕೊಳ್ಳುವ, ತಿನ್ನುವ, ಉಣ್ಣುವ ಪದಾರ್ಥ ಅದ ಜೋಪಾನವಾಗಿ ತಕೊಂಡು ಮಂತ್ರಾಕ್ಷತೆಯನ್ನು ಇರುತ್ತೆ. ಮಂತ್ರಾಕ್ಷತೆಯನ್ನು ಜೋಪಾನವಾಗಿ ತಕೊಂಡು ತಲೆ ಮೇಲೆ ಶಿರಸಾಧಾರೆ ಮಾಡ್ತೀವಿ. ದೇವರ ಹಸ್ತೋದಕ ಪಾದೋದಕ ಹಾಕೊಳ್ಳೋದು, ಗುರುಗಳ ಪಾದೋದಕ ಮತ್ತು ಈ ಅನೇಕ ವಸ್ತುಗಳು ಎಷ್ಟು ಜೋಪಾನವಾಗಿ ಅದನ್ನ ಇಟ್ಕೊಳ್ತೀವಿ. ಯಾರನ್ನಾರು ಸ್ವಾಮಿಗಳು ಕೊಟ್ಟದ್ದು ಅದು ಭದ್ರವಾಗಿ ಹೇಗೆ ಇಟ್ಟುಕೊಳ್ತೀವಿ, ಎಲ್ಲವೂ ಪ್ರಸಾದ. ಹಾಗೇನೆ ಈ ದೇಹ ಎಂಬುದು ಆ ಒಂದು ಪ್ರಸಾದ ರೂಪವಾಗಿ ಇರುವಂಥದ್ದು.
ಆದ ಕಾರಣದಿಂದ ಇದನ್ನು ಪೋಷಣೆ ಮಾಡಬೇಕು. ಪೋಷಣೆ ಎಂಬುದು, ರಕ್ಷಣೆ ಎಂಬುದು ಎಲ್ಲದಿಂದಲೂ ಕಾಲದ ಧರ್ಮಗಳು, ಕಾಲಧರ್ಮ, ಚಳಿಕಾಲ ಇವಾಗ, ಆಮೇಲೆ ಬಿಸಿಲು ಬರುತ್ತೆ, ಮಳೆಗಾಲ ಬರುತ್ತೆ, ಮತ್ತು ಎಷ್ಟೋ ದುಷ್ಟ ಜಂತುಗಳು, ಕ್ರಿಮಿಗಳು, ಬ್ಯಾಕ್ಟೀರಿಯಾ, ಏನೋ ನಾನಾ ರೀತಿಯಿಂದ ಈ ದೇಹವನ್ನು ಪೀಡಿಸುವಂಥದ್ದು ಅನೇಕವೂ ಇರುತ್ತೆ. ಅದರಿಂದ ಈ ದೇಹವನ್ನು ಪೋಷಣೆ ಮಾಡಬೇಕು. ಶರೀರ ಮಾತ್ರ ಖಲು ಧರ್ಮ ಸಾಧನಂ ಅಂತ ಹೇಳಿದ್ದಂತೆ ಇದನ್ನ ರಕ್ಷಣೆ ಮಾಡೋದು ನಮ್ಮ ಡ್ಯೂಟಿಯೇ ಆಗತ್ತೆ, ಅದು ಒಂದು ಸೇವೆಯೇ ಆಗತ್ತೆ. ಈ ದೇವರು ಕೊಟ್ಟ ದೇಹವನ್ನ ಚೆನ್ನಾಗಿ ಅವರವರಿಗೆ ಈಚ್ ಒನ್ಸ್ ಬಾಡಿ ಸ್ಟ್ರಕ್ಚರ್, ಎಬಿಲಿಟಿ, ಟಾಲರೆನ್ಸ್, ಸಹನ ಶಕ್ತಿ ವೇರಿ ಆಗತ್ತ. ಅವರವರಿಗೆ ತಕ್ಕಂತೆ ಆ ದೇಹವನ್ನ ಚೆನ್ನಾಗಿ ನೋಡ್ಕೋಬೇಕು. ಯಾವುದು ಅಂದ್ರೆ ಚೆನ್ನಾಗಿ ನೋಡ್ಕೋಬೇಕು ಅಂದ್ರೆ ವಿಹಿತ ಅವಿಹಿತ, ಯಾವುದು ನಿಷಿದ್ಧ, ಯಾವುದು ಸ್ವೀಕಾರ, ಅದು ನೋಡ್ಕೋಬೇಕು. ನಮ್ಮ ಲಿಮಿಟೇಷನ್ಸ್ ನೋಡಿಕೊಂಡು ಈ ದೇಹವನ್ನ ಪೋಷಣೆ ಮಾಡ. ಆದರೆ ಯಾವುದು ಮುಖ್ಯ, ಪೋಷಣೆ ಮಾಡೋದು ಅಲ್ಲಿ ವಾತ ಆತಪಗಳಿಂದ ಅಂತ ಆ ಒಂದು ಈ ಒಂದು ಗಾಳಿ, ಚಳಿ, ಬಿಸಿಲು ಈ ಮುಂತಾದೊಂದ ಹೇಗೆ ರಕ್ಷಣೆ ಮಾಡಬೇಕು, ಅದನ್ನು ಮಾಡಲೇಬೇಕು. ಪೋಷಣೆ ಮಾಡಬೇಕು. ಈ ದೇಹ ರಥವನ್ನು ಪೋಷಣೆ ಮಾಡ್ತಾ ಈ ತನುವಿನ ಮಮತೆ ಬಿಟ್ಟವನು. ಸೊ ಹೇಗೆ ಮಾಡಬೇಕು ಪೋಷಣೆ ಎಂಬುದು, ಈ ತನುವಿನೋಳು, ಈ ದೇಹದಲ್ಲಿ ಮಮಕಾರ, ನಾನು 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 ದೇವರನ್ನ ಮರೆತು ನಾನು ಅಂತ ಆ ಭಾವನೆಯನ್ನ ತೊರೆದು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಮಮತೆಯನ್ನ ಬಿಡೋದು. ಈ ಮಮತೆಯನ್ನ ಹೇಗೆ ಬಿಡ್ಲಕ್ಕಾಗತ್ತೆ? ನನ್ನಂತನೇ ಬರುತ್ತೆ. ಹೇಗೆ ಬಿಡೋದು ಅಂದ್ರೆ ಅದಕ್ಕೆ ಉತ್ತರವು ಶ್ರೀ ತರುಣಿ ವಲ್ಲಭ. ಅದಕ್ಕೆ ಆನ್ಸರ್ ಅದೇ, ಶ್ರೀ ತರುಣಿ ವಲ್ಲಭ. ಇದು ನಮಗೆ ಹೇಳಬೇಕು ನಾವು. ಇದು ಈ ರಥ ಹೇಗೆ ಬಿಡೋದು? ಈ ರಥ ಭಗವಂತ ಬಿಂಬರೂಪನಾದಂಥ ಉತ್ಸವ ಮೂರ್ತಿ ಯಾರು? ಆ ಉತ್ಸವ ಮೂರ್ತಿಯದು ಈ ರಥ ಅಂಬೋ ಚಿಂತನೆ ಬಂದಾಗ, ಐ ಆಮ್ ನಾಟ್ ಅ ಓನರ್, ನನಗೆ ಈ ರಥದಲ್ಲಿ ಜಾಗೆಯನ್ನ ಕೊಟ್ಟು ಅವನು ಓನರ್ ಆಗ ಇದನ್ನ ನನಗೆ ಕೊಟ್ಟಿದ್ದಾನೆ. ಬಾಡಿಗೆ ಮನೆ ತರ ಇದನ್ನ ನನಗೆ ಕೊಟ್ಟಿದ್ದಾನೆ, ಸಾಧನೆಗೆ ಇದನ್ನ ಕೊಟ್ಟಿದ್ದಾನೆ, ಇದನ್ನ ಚಲಿಸುವನು ಮುಖ್ಯ ಪ್ರಾಣನೇ ಚಲಿಸ್ತಾ ಇದ್ದಾನೆ ಅಂತ ಆ ರೀತಿಯಿಂದ ತಿಳಿಯಬೇಕು. ತಿಳಿದಾಗ ಮಮತೆ ಹೋಗುತ್ತೆ. ಅದು ಹೇಗೆ ಹೋಗುತ್ತೆ ಅಂದ್ರೆ, ನಮ್ಮದು ಅಲ್ಲದ ವಸ್ತುವಲ್ಲಿ ವ್ಯಾಖ್ಯಾನಕಾರರು ಒಂದು ಎಕ್ಸಾಂಪಲ್ ಕೊಡ್ತಾರೆ, ಒಂದು ಆಕಳ ಎಕ್ಸಾಂಪಲ್ ಕೊಡ್ತಾರೆ. ನಾವು ಸಾಕುವಂತ ಆಕಳೇ ಆಗಲಿ, ಮನೆಯೇ ಆಗಲಿ, ಯಾವುದೇ ಆಗಲಿ, ಅದು ಚೆಂದಾಗಿ ಪುಷ್ಟಿಯಾಗಿ ಇದ್ದಾಗೆ ನಮಗೆ ಅದ ಮೇಲೆ ತುಂಬಾ ಸಂತೋಷ ಆಗತ್ತೆ. ಅದೇ ಸೊರಗಿ ಹೋಗ್ತಾ ಇದೆ, ನಮಗೆ ದುಃಖ ಆಗತ್ತೆ. ಅದೇ ಆಕಳನ್ನ ಯಾರಿಗೋ ಕೊಟ್ಟು ಬಿಟ್ಟಿವಿ, ಆವಾಗ ನಮ್ಗೆ ಅದು ಆಕಳು ಚೆನ್ನಾಗಿ ಪುಷ್ಟಿಯಾಗಿದ್ರೂ ಸರಿ, ಅದು ಸೊರಗುತ್ತಾ, ಅದು ಕ್ಷೀಣ ಆಗ್ತಾ ಇದೆ, ಅಷ್ಟು ಇಟ್ ಡಸಂಟ್ ಇಂಪ್ಯಾಕ್ಟ್ ಅಸ್, ಬಿಕಾಸ್ ಅದು ನನ್ನದಲ್ಲ ಅಂಬೋದಾಗತ್ತ. ಅವಾಗ ನಮ್ಮದು ಅಲ್ಲದ ವಸ್ತುವ ಮೇಲೆ ನಮಗೆ ಆ ಒಂದು ಭಾವನೆಗಳು ಬರೋದಿಲ್ಲ. ನಮಗೆ ಸುಖ ದುಃಖ ಆಗಲಿ ಏನು ಅಷ್ಟು ಬರೋದಿಲ್ಲ. ಹಾಗೇನೆ ಈ ದೇಹವನ್ನು ನನ್ನದಲ್ಲ, ದೇವರದು ಇದು ಅಂತ ತಿಳಿದಾಗ ಅಲ್ಲಿ ಇರುವಂತ ಆ ಅಭಿಮಾನ ಚೂರು ಕಡಿಮೆ ಆಗತ್ತೆ. ಸೊ ಇದಕ್ಕೆ ಔಷಧ ಏನು ಅಂದ್ರೆ, ಶ್ರೀತರುಣಿ ವಲ್ಲಭನೇ ರಥಿಕ ಮಾತರಿಶ್ವನೇ ಸಾರಥಿ ಅಂತ ಚಿಂತನೆ ಮಾಡ್ತಾ ಇದ್ರೆ ನಮಗೆ, ಯಾಕೆ ಬಿಂಬ ಅವನು, ಆ ಬಿಂಬರೂಪನ ಅನುಗ್ರಹದಿಂದಲೇ ಈ ನಾವು ಪ್ರಯಾಣ ಹೇಗೆ ಮಾಡ್ತಾ ಇದ್ದೀನಿ, ಅವನು ಬಿಂಬಕ್ಕೆ ಅನುಗುಣವಾದ ಪ್ರತಿಬಿಂಬ ಚಲಿಸ್ತಾ ಇದೆ. ಇದು ತಿಳಿದಾಗೆ ನಮಗೆ ಆ ಅಭಿಮಾನ ಅಂಬೋದು ಸ್ವಲ್ಪ ಕಡಿಮೆ ಆಗತ್ತ. ಮಮತೆ, ಅಹಂಕಾರ ಎಲ್ಲವೂ ಹೋಗತ್ತ, ಚೂರು ಕಡಿಮೆ ಆಗ್ತಾ ಹೋಗತ್ತ. ಸೊ ಅವನೇ, ಅದಕ್ಕೆ ಹೇಳ್ತಾರೆ ಮಮತೆ ಬಿಟ್ಟವನೇ ಮಹಾಯೋಗಿ. ಅದೇ ಗೀತೆಯಲ್ಲಿನೂ ಕೃಷ್ಣ ಹೇಳೋದು ಅದನ್ನೇ ಹೇಳ್ತಾನಲ್ಲ. ಮಹಾಯೋಗಿ ಯಾವುದು ಅಂದ್ರೆ ಅಲ್ಲಿ ಹೇಳುವಾಗ ಕರ್ಮಶು ಕೌಶಲಂ,
ಕರ್ಮವನ್ನ ಹೇಗೆ ಕುಶಲತ್ವ ನಿಪುಣತ್ವ ತಿಳ್ಕೊ, ಹೇಗೆ ಮಾಡಬೇಕು ಒಂದು ಕರ್ಮ. ಆ ಕರ್ಮ ಮಾಡುವಾಗ ನಾನು ನನ್ನದು ಎಂಬುದನ್ನ ಆ ಸ್ವಲ್ಪ ಕಡಿಮೆ ಮಾಡಿ ದೇವರದಿದು, ದೇವರ ಸೇವೆ ದೇವರೇ ಮಾಡಿಸ್ಕೊಳ್ತಾ ಇದ್ದಾನೆ ಅಂತ ಸ್ವಲ್ಪ 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 ಮನಸ್ಸಿಗೆ ಹೇಳ್ತಾ ಬಂದ್ರೆ ಆ ಮಮತೆ ಎಂಬುದು ಕಡಿಮೆ ಆಗತ್ತ ಅಂತ ಇಲ್ಲಿ ಹೇಳ್ತಾರಂಬಲ್ಲಿ. ಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ. ಅರವಿಂದರ್ ಅವರೇ, ಅಜಿತ್ ಅವರೇ, ಅಜಯ್ ಅವರೇ ತುಂಬ ತುಂಬ ಧನ್ಯವಾದಗಳು. ಕೃಷ್ಣಾರ್ಪಣಮಸ್ತು.